ಧರ್ಮ ಮತ್ತೆ ಅಧರ್ಮದ ನಡುವೆ ಯುದ್ಧ ನಡೀತಿದೆ. ಆದ್ರೆ ಇದುವರೆಗೂ ಕೂಡ ಇತಿಹಾಸದಲ್ಲಿ ಧರ್ಮದ ವಿರುದ್ಧ ಅಧರ್ಮ ಗೆದ್ದಿರುವಂತಹ ಉದಾಹರಣೆಗಳೇ ಇಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ, ದೇಶದ ಮೂಲೆ ಮೂಲೆಗಳು ಕೂಡ ಬರ್ತಾರೆ. ಹಾಗಾಗಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಅದೇ ರೀತಿಯಲ್ಲಿ ಕೂಡ ಆ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಯವರಿಗೆ ಕೆಟ್ಟ ಹೆಸರು ತರಬೇಕಂತ ಹೇಳ್ಬಿಟ್ಟು ಒಂದಷ್ಟು ಜನ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಿತ್ತು. ಇದೇ ವಿಚಾರಕ್ಕಾಗಿ ಬಿಜೆಪಿ ಅವರು ಕೂಡ ಬೈಕ್ ರ್ಯಾಲಿ ಮಾಡ್ತೇವೆ, ಹಿಂದೂ ಕಾರ್ಯಕರ್ತರು ಕೂಡ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅಂತ ಹೇಳಿ ಕೂಡ ಹೋರಾಟ ಮಾಡೋದು ಕೂಡ ಮುಂದಾಗಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ SIT ಅವರು ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. 16 ಪಾಯಿಂಟ್ಗಳಲ್ಲೂ ಕೂಡ ಭೀಮಾ ತೋರಿಸಿದಂತ ಜಾಗದಲ್ಲಿ ಎಲ್ಲಾ ಕಡೆನೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು ಕೂಡ ಇದುವರೆಗೂ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಕಂಡು ಬರ್ತಿದೆ. ಒಂದು ರೀತಿಯಂತ ದಿನಕ್ಕೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ಯಾಕಂದ್ರೆ ಭೀಮಾ ತೋರಿಸಿದ್ದು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ, ಇದೇ ಜಾಗದಲ್ಲಿ ನಾನು ಶವಗಳನ್ನ ಹೂತಿಟ್ಟಿದ್ದೆ, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲಿ ಸಿಗ್ತೇವೆ ಅಂತಿದ್ರು. ಅದರಲ್ಲೂ ಪ್ರಮುಖವಾಗಿ 13ನೇ ಪಾಯಿಂಟ್ ನಲ್ಲಿ ಏನು ಇಲ್ಲಿ 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೆ, ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಅಂತ ಇದ್ರು. ಆ ಶೋಧ ಕಾರ್ಯಾಚರಣೆ 2 ದಿನಗಳ ಕಾಲ ನಡೀತಾ ಇತ್ತು. ಈ ಒಂದು ಯಾವಾಗ ನೇತ್ರಾವತಿ ನದಿ ತೀರದಲ್ಲೇ ಈ ಒಂದು ಶೋಧ ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಏನು ಧರ್ಮಸ್ಥಳದಿಂದ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಸ್ನಾನ ಮಾಡಿ ಆ ದೇವಸ್ಥಾನಕ್ಕೆ ಹೋಗುವಂತ ಏನು ಒಂದು ಪದ್ಧತಿ ಕೂಡ ಉಂಟು. ಹೀಗಾಗಿ ದೇವಸ್ಥಾನಕ್ಕೆ ಬಂದಂತವರೆಲ್ಲರೂ ಕೂಡ ನದಿ ತೀರಕ್ಕೆ ಬಂದಂತವರೆಲ್ಲರೂ ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ನಮಗೆ ಮಾಧ್ಯಮದವರಿಗೆ, ಪೊಲೀಸ್ ಅವರಿಗೆ, ಇಡೀ ರಾಜ್ಯದ ಜನರಿಗೆ ಯಾವ ರೀತಿಯ ಕ್ಯೂರಿಯಾಸಿಟಿ ಇದೆಯೋ ಅದೇ ರೀತಿಯಾದ ಕ್ಯೂರಿಯಾಸಿಟಿ ಕೂಡ ಇಲ್ಲಿ ಬಂದಂತವರು ಕೂಡ ಇತ್ತು. ಅವರನ್ನು ಕೂಡ ಕೇಳೋಣ, ಯಾವ ರೀತಿ ಏನ್ ಅನಿಸ್ತಿದೆ, ಏನು ಈಗ ಅವರು ಕೂಡ ಶೋಧ ಕಾರ್ಯಾಚರಣೆ ನೋಡಿದ್ರಂತ. ಸರ್, ತಾವು ಎಲ್ಲಿಂದ ಬಂದಿದ್ರಿ? ನೀವು ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ನೋಡಿದ್ರಿ, ಏನ್ ಅನಿಸ್ತಿದೆ? ಸರ್, ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ನಾವು ಸುಮಾರು ವರ್ಷಗಳಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಧರ್ಮಸ್ಥಳದಲ್ಲಿ ಏನಂದ್ರೆ ಧರ್ಮ ಅನ್ನೋ ಒಂದು ಹೆಸರು ಉಳಿದಿರ್ತಕ್ಕಂಥ ಜಾಗ. ಇವತ್ತು ಯಾರೋ ಒಬ್ಬ ಅನಾಮಿಕ ಇದ್ರ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಟ, ಹೇಳ್ದ ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟೊಂದು ನಾಟಕ ನಡೀತಾ ಐತೆ. ಇಲ್ಲಿ ಸುಮಾರು 15 ದಿವಸಗಳಿಂದ SIT ತಂಡದವರು ಸುಮಾರು ಶೋಧ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಒಂದು ಸುಳಿವು ಸಿಕ್ಕಿದ್ಯಾ? ಒಬ್ಬ ಮನುಷ್ಯ ಒಂದು 20 ಅಡಿ ನಮ್ಮ ಕಣ್ಣು ಮುಂದೆ ಆಳ ಆಗದಿದ್ದಾರೆ. ಯಾವ್ದಾದ್ರೂ ಒಬ್ಬ ಮನುಷ್ಯ ಒಂದು ಹೆಣವನ್ನ ತಗೊಂಡು 20 ಅಡಿ ಆಳದಲ್ಲಿ ಅಗಿಯೋಕ್ ಸಾಧ್ಯನಾ, ಉಣಕ್ ಸಾಧ್ಯನಾ ಅನ್ನೋದನ್ನ ನಾವು ಸಾಮಾನ್ಯ ಜ್ಞಾನ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೊಂತಾರೆ. ಹಾಗಾಗಿ ಈ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅಂತ ಅನೇಕ ಜನಗಳು ಏನು ಹೋರಾಟ ಮಾಡ್ತಾರೆ, ಅದಕ್ಕೆ ಯಾವತ್ತೂ ಜಯ ಸಿಗೋದಿಲ್ಲ. ಧರ್ಮದ ಪರವಾಗಿ ಈ ಜಾಗ ನೆಲೆಸಿದೆ. ಇಲ್ಲಿ ಮಾಡಿರ್ತಕ್ಕಂಥ ಒಂದು ಧರ್ಮದ ಕೆಲಸಗಳನ್ನೇ ಇದನ್ನ ಕಾಪಾಡ್ತೈತೆ. ಅವ್ರು ಎಷ್ಟೇ ನಾಟಕ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಆಗೋದಿಲ್ಲ, ಯಾವುದೇ ಒಂದು ಬುರುಡೆನೂ ಸಿಗೋದಿಲ್ಲ. ಈ ಅನಾಮಿಕನನ್ನ ತಗೊಂಡೋಗಿ ಪಬ್ಲಿಕ್ ಅಲ್ಲಿ ಗಲ್ಗಾಕ್ಬೇಕು. ಯಾಕಂದ್ರೆ ಇವತ್ತು ಸರ್ಕಾರಕ್ಕೆ ಎಷ್ಟೊಂದು ಒತ್ತಡ ತಂದಿದ್ದಾರೆ, ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕವನ್ನ ತರತಕ್ಕಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಂಥ ಯಾವುದೇ ಒಂದು ಕೆಲಸಗಳಿಗೆ ಸರ್ಕಾರ ಆಗ್ಲಿ, ಇಲ್ಲಿರ್ತಕ್ಕಂಥ ಜನ ಸಾಮಾನ್ಯರಾಗ್ಲಿ ಇದಕ್ಕೆ ಸ್ಪಂದನೆ ಕೊಡಬಾರದು. ಇಂಥ ಬೂಟಾಟಿಕೆಗಳನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವು ಶತಖಂಡಿತವಾಗಿ ಇದನ್ನ ಖಂಡಿಸ್ತೀವಿ ಸರ್. ನಾವು ಓಕೆ ಸರ್, ತಾವು ಎಲ್ಲಿಂದ ಬಂದಿದ್ರಿ? ಬನ್ನಿ, ನೀವು ನೋಡಿದ್ರಿ, ಏನ್ ಅನ್ಸ್ತಿದೆ? ಬನ್ನಿ, ಎಲ್ಲಿಂದ ಬಂದ, ನಿಮ್ಮ ಹೆಸರೇನು, ಏನ್ ಅನ್ಸ್ತಿದೆ ಶೋಧ ಕಾರ್ಯ? ಇನ್ನು ಇಲ್ಲಿ ಬಂದಂತ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅವ್ರಿಗೂ ಕೂಡ ಭಾರಿ ಕ್ಯೂರಿಯಾಸಿಟಿ ಇತ್ತು. ಏನಂತಂದ್ರೆ ಏನಾದ್ರು ತಲೆಬುಡ್ಡೆಯಲ್ಲಿ ಸಿಗುತ್ತಾ, ಈ ಭೀಮಾ ಹೇಳ್ತಾರಂತೂ ನಿಜಾನ, ಏನಾಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಕಾಡ್ತಿದ್ರು. ಆದ್ರೆ ಇದುವರೆಗೂ ಭೀಮಾ ಹೇಳಿದಂತೆ ಅವರೇ ಹೇಳಿದಂತ ಜಾಗದಲ್ಲಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಒಂದೇ ಒಂದು ಸಣ್ಣ ಕುರುಹು ಸಿಕ್ಕಿಲ್ಲ. ಹೀಗಾಗಿ ಭೀಮಾ ಮಾಡ್ತಿರುವಂತಹ ಆರೋಪ, ಅದೇ ರೀತಿ ಕೂಡ ಆತನು ಕೊಟ್ಟಿರುವಂತಹ ಹೇಳಿಕೆ ಎಲ್ಲೋ ಒಂದ್ ಕಡೆ ಸುಳ್ಳಾಗಿದೆ ಅನ್ನೋದ್ರೆ ತಪ್ಪಾಗೋದಿಲ್ಲ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಮಲಂಡಳಿ ಪವರ್ ಟಿವಿ, ಧರ್ಮಸ್ಥಳ.